ನಮ್ಮ ಡಿಸ್ಕಷನ್ ಅಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ ಅವರು ಕೂಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನು ಕೇಳಬೇಕು, ನಾನು ಇಬ್ಬರ ಅತಿಥಿಗಳನ್ನ ಕೂಡ ಮಾತನಾಡಿಸಿದೆ. ರೈತರನ್ನ ಬೀದಿಯಲ್ಲಿ ನಿಲ್ಲಿಸಿದಿರಿ, ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತ ಕಾಯೋ ಕೆಲಸ ಮಾಡ್ತಾ ಇದ್ದೀರಿ, ಸರಿನಾ? ಇದು ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತ ಕಾಯೋದು ಅಂತ ಏನಿಲ್ಲ, ಎಲ್ಲರ ಹಿತ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಎಲ್ಲರ ಹಿತ ಕಾಪಾಡುತ್ತೆ. ನಿಮ್ಮ ತಕ್ಕಡಿ ಆ ಕಡೆಗೆ ಜಾಸ್ತಿ ತೂಗ್ತಾ ಇದೆ. ರೈತರ ಹಿತ ಅನ್ನೋದು ಫಸ್ಟ್ ಬಹುಮುಖ್ಯ. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ನೀವು ಯೋಜನೆಗಳನ್ನ ನೀವು ನೋಡ್ಕೊಂಡು ಬನ್ನಿ. ಅದು ಕೃಷಿ ಹೊಂಡ, ಕೃಷಿ ಭಾಗ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ರೈತರಿಗೆ ಮಾಡುವಂತಹ ಯೋಜನೆಗಳು ಕಾಂಗ್ರೆಸ್ ಬಿಟ್ಟು ಬೇರೆ ಎಲ್ಲೂ ಸಾಧ್ಯ ಆಗಲಿಲ್ಲ. 4 ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಇತ್ತು, ಇಬ್ರು ಮುಖ್ಯಮಂತ್ರಿ ಇದ್ರು. ರೈತರಿಗೆ ಏನಾದ್ರು ಒಂದು ಕೊಡುಗೆ ನಾವ್ ಏನ್ ಮಾಡಿದ್ರು ಸುಮ್ಮನೆ ಇರಿ ಅಂತನಾ? ಖಂಡಿತ ಇಲ್ಲ. ಏನ್ ಮಾಡಿದ್ರು ಸುಮ್ಮನೆ ಇರಿ ಅಂತ ಖಂಡಿತ ಇಲ್ಲ. ನಿಮ್ಮ ಹಕ್ಕುಗಳು ನೀವು ಹೋರಾಟ ಮಾಡ್ತಿದ್ದೀರಿ, ಕೇಳ್ತಿದ್ದೀರಿ, ನಿಮ್ಮ ಪರವಾಗಿ ನಾವು ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಕೂಡ ನಿಮ್ಮ ಪರವಾಗೇ ಇದೆ. ಏನು ವಿಷಯ ಏನು, ಈಗ ರೈತರ ಬೇಡಿಕೆ ಇದೆ, 3,500 ರೂಪಾಯಿ ಆಗಬೇಕು ಅಂತ ರೈತರ ಬೇಡಿಕೆ ಇದೆ. ಆದರೆ ಅಷ್ಟು ಸಾಧ್ಯನಾ ಇಲ್ಲ ಅಂತ ಒಂದು ಕೂಲಂಕುಷ ಪರಿಶೀಲನೆ ಮಾಡಿ ಈಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿಬಿಡುತ್ತೆ. ಏನು, ಕೇಂದ್ರ ಸರ್ಕಾರ FRP ಮಾಡಿದೆ. ಕೇಂದ್ರ ಸರ್ಕಾರ FRP ಮಾಡಿದೆ. ಕೇಂದ್ರ ಸರ್ಕಾರ FRP ಮಾಡಿ ಈಗ ನಾವು SAP ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ. ಅಲ್ಲಿ ಅವರ ಬೆಳೆದಂತಹ ಬೆಳೆ, ಸಾಗಣೆ ವೆಚ್ಚ, ಅವ್ರು ಬರ್ತಕ್ಕಂಥ ಆದಾಯ, ಮೂಲ ವೆಚ್ಚ ಎಷ್ಟಾಗುತ್ತೆ ಅಂತ ನೋಡಿ ಅವ್ರ ತಕ್ಕನಾಗಿ ಬೆಲೆಯನ್ನು ನಿಗದಿ ಮಾಡ್ತೀವಿ. ಸರ್ಕಾರಕ್ಕೆ ಅಧಿಕಾರ ಇದೆ. ಮುಹೂರ್ತ ಬಂದಿರಲಿಲ್ವಾ ನಿಮಗೆ? ಕೇಳಿ, ಇಲ್ಲ. ಈಗ 3,200 ರೂಪಾಯಿ ಅಂತ ಸರ್ಕಾರ ಒಪ್ಕೊಂಡಿದೆ. 3,200 ರೂಪಾಯಿ ಮಾಡ್ತೀವಿ ಅಂತ ಒಪ್ಕೊಂಡಿದೆ. ರೈತರ ಡಿಮ್ಯಾಂಡ್ ಇದೆ 3,400 ರೂಪಾಯಿ ಮಾಡಿ ಅಂತ ರೈತರ ಡಿಮ್ಯಾಂಡ್ ಇದೆ. ಐ ಅಗ್ರಿ, ಅದರೊಳಗೇನು ತೊಂದರೆ ಇಲ್ಲ. ಇದರೊಳಗೆ ಕೇವಲ ಕಾಂಗ್ರೆಸ್ನವ್ರು ಯಾರ್ದೋ ಹಿತ ಕಾಯಕ್ಕೋಸ್ಕರ, ಕಾರ್ಖಾನೆ ಮಾಲೀಕರ ಹಿತ ಕಾಯಕ್ಕೆ ಬರೀ ಕಾಂಗ್ರೆಸ್ ನಾಯಕರಿದ್ದಾರಾ? ಅಲ್ಲೇ ರಮೇಶ್ ಕತ್ತಿ ಇದ್ದಾರೆ, ಅಲ್ಲೇ ಮುರುಗೇಶ್ ನಿರಾಣಿ ಇದ್ದಾರೆ, ಅಲ್ಲೇ ಪ್ರಭಾಕರ್ ಕೋರೆ ಅಲ್ಲೇ ನೋಡಿ. ನಮಗೆ ರೈತರ ಹಿತ ಫಸ್ಟ್, ಕಾರ್ಖಾನೆಯವರ ಹಿತನೂ ಇರಲಿ, ಒಳ್ಳೇದು. ರೈತರ ಹಿತ ಫಸ್ಟ್. ಈಗ 3,200 ರೂಪಾಯಿಗೆ ಅಂತ ಮಾತಾಡಿದ್ದಾರೆ. ರೈತರದ್ದು ಏನು ಡಿಮ್ಯಾಂಡ್ ಇದೆ? ಕೇವಲ ಬೆಲೆ ಒಂದಲ್ಲ, ಅವರು ಇಲ್ಲ ಮೊಲಾಸಿಸ್ ಅಲ್ಲಿ, ಎಥನಾಲ್ ಅಲ್ಲಿ ಬೆಲೆ ಲಾಭಾಂಶ ಕೊಡಿ ಅಂತ ಕೇಳ್ತಿದ್ದಾರೆ ಅವರು. ನಾನು ಅದನ್ನು ಹೇಳ್ತಾ ಇದ್ದೀನಿ, ಲಾಭಾಂಶ ಕೊಡಿ ಅಂತ. ನಾನು ಈಗ ಅದೇ ಹೇಳ್ತೀನಿ, ಲಾಭಾಂಶ ಕೊಡಿ ಅಂತ. ಇಲ್ಲಿ ಏನಾಗುತ್ತೆ, ಒಂದು ಟೆಕ್ನಿಕಲ್ ಒಂದು ಕಮಿಟಿ ಮಾಡಿ ಲಾಭಾಂಶ, ಈಗ ಟ್ರಾನ್ಸ್ಪರೆಂಟ್ ಇರಬೇಕು. ಟ್ರಾನ್ಸ್ಪರೆಂಟ್ ಹೆಂಗಿದ್ರೆ ಅವರು ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ನೀವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಕರೆಕ್ಟ್. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಅವರು SAP ಬಗ್ಗೆ ಧ್ವನಿ ಎತ್ತಿದ್ರು, ಮಾತನಾಡಿದ್ರು. ಬೊಮ್ಮಾಯಿ ಅವರು ಪ್ರಯತ್ನ ಮಾಡಿದ್ರು, ಅದು ಕೋರ್ಟಿಗೆ ಹೋಯ್ತು. ನಿಮ್ಮ ಸರ್ಕಾರ ಬಂದಾಗ ಅಫಿಡವಿಟ್ ಹಾಕೊಂಡ್ರಿ, ನಾವು ಅದನ್ನ ಇತ್ಯರ್ಥ ಮಾಡ್ತೀವಿ ಅಂತ. ಇಲ್ಲಿಯವರೆಗೆ ಇತ್ಯರ್ಥ ಮಾಡಿಲ್ಲ. ಮತ್ತೆ ನೀವು ವಿಪಕ್ಷದಲ್ಲಿದ್ದಾಗ ಒಂದು ಮಾತನಾಡಿ, ಅಧಿಕಾರಕ್ಕೆ ಬಂದಾಗ ಮತ್ತೊಂದು ಮಾತನಾಡಿದ್ರೆ ನೀವು ಯಾರ ಹಿತ ಕಾಯ್ತಾ ಇದ್ದೀರಿ ಅಂತ ಕೇಳ್ಬೇಕು. ಅಧಿಕಾರಕ್ಕೆ ಬಂದಾಗ ಈಗ ಅದಕ್ಕೆ ನಾವು ರೈತರ ಜೊತೆ ಚರ್ಚೆ ಮಾಡಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ತೊಂದರೆ ಹಾಕೊಡೋದು. ಈಗ ಏನಾಗಿದೆ, ಕೇಂದ್ರ ಸರ್ಕಾರ ಈಗ ಎಥನಾಲ್ ಮೇಲೆ ಪ್ರೈಸ್ ಏನು, ನೀವು ಮೊಲಾಸಸ್ಸಿಂದ ನೀವೇನು ಎಥನಾಲ್ ತಯಾರು ಮಾಡ್ತಾರೆ ಅದು 60 ರೂಪಾಯಿ ಪರ್ ಲೀಟರ್ ಇದ್ದು, ಅದು ಹಂಗೆ ಇದೆ, ಪ್ರೈಸ್ ಹೆಚ್ಚಿಗೆ ಆಗಿಲ್ಲ. ಕೇಂದ್ರ ಸರ್ಕಾರ ಅದನ್ನ ರಿವಿಷನ್, ಲಾಸ್ಟ್ ಇಯರ್ ಏನಿತ್ತು ಈಗಲೂ ಅದೇ ಇದೆ. ಈಗ ಎವ್ರಿ ಇಯರ್ ಅದೊಂದು 6% ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ತೀರಿ. ಗುಜರಾತ್ ಕೊಡುತ್ತೆ, ಉತ್ತರ ಪ್ರದೇಶ ಕೊಡುತ್ತೆ, ಹರಿಯಾಣ ಕೊಡುತ್ತೆ. ಈಗ ನಿಮಗೆ ಕೊಡೋದಕ್ಕಾಗಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಡೋದು. ಈಗ ಅಲ್ಲೂ ರಾಜ್ಯ ಸರ್ಕಾರ ಕೊಡ್ತಾರೆ. ರಾಜ್ಯ ಸರ್ಕಾರ ಈಗ 200 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಕೇವಲ ರೈತರನ್ನ ಹಂಗೆ ಬಿಟ್ಬಿಡೋಕ್ಕಾಗಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಹಂಗೆ ಬಿಟ್ಬಿಡೋಕ್ಕಾಗಲ್ಲ. ಬೈ ಪ್ರಾಡಕ್ಟ್ಸಲ್ಲಿ ಈಗ ಎಥನಾಲಲ್ಲಿ ಶುಗರ್ ಕೇನ್ ಸಿರಪಿಂದ 65 ರೂಪಾಯಿ ಪರ್ ಲೀಟರ್ ತಯಾರು ಮಾಡೋಕ್ಕೆ ಅವ್ರು ಏನು ಬೆಲೆ ಮಾಡಿದ್ರು, ಈಗಲೂ ಅದು ಅಷ್ಟೇ ಇದೆ. ಒಂದು 5%, 3% ಅದು ಹೆಚ್ಚಿಗೆ ಆದರೆ ಸಕ್ಕರೆ ಮಾಲೀಕರಿಗೂ, ಕಾರ್ಖಾನೆ ಮಾಲೀಕರಿಗೂ ಕೂಡ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಇದು ಯಾರಿಗೋ ಒಬ್ರಿಗೆ ಪನಿಷ್ ಮಾಡ್ತೀನಿ, ಯಾರೋ ಒಬ್ರಿಗಂತಲ್ಲ, ಎಲ್ಲರನ್ನೂ. ಈಗ ಅದೊಂದು ಎಕೋಸಿಸ್ಟಮ್ ಅದು. ಏನು, ರೈತರು ಮತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಶೇರ್ ಮೊದಲ ವಾರದಿಂದ ಕಬ್ಬಿನ ಕಟಾವು ಶುರುವಾಗುತ್ತೆ. ಅದಕ್ಕಿಂತ ಮೊದಲೇ ಕಬ್ಬಿನ ಕಟಾವು ಶುರುವಾಗುತ್ತೆ. ಕರೆಕ್ಟ್. ನೀವು ಈಗ ಎಚ್ಚೆತ್ತುಕೊಂಡು ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತೀರಿ. ಮೊದಲು ಗೊತ್ತಿರಲಿಲ್ವಾ? ಸಕ್ಕರೆಗೆ ಅಂತ ಡೆಡಿಕೇಟೆಡ್ ಮಿನಿಸ್ಟರ್ ಇಲ್ವಾ? ಅವ್ರು ಏನ್ ಮಾಡ್ತಾರೆ? ಅವರು ಅದೇ ಅಂದಾಜಿದೆ. ಈಗ ನೀವು ಕೂತ್ಕೊಂಡು ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಕೇಂದ್ರ ಅದನ್ನ ಮಾಡಬೇಕು ಅಂತಂದ್ರೆ ಇಲ್ಲ, ನಾವು ಕೇಂದ್ರ ಅದನ್ನ ಮಾಡಬೇಕಾಗಿತ್ತೆ, ಮಾಡಿಲ್ಲ. ಒಂದು, ನಾವು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಅನುಕೂಲ ಆಗಬೇಕು, ರೈತರಿಗೂ ಅನುಕೂಲ ಆಗಬೇಕು. ಫಸ್ಟ್ ರೈತರಿಗೆ ಅನುಕೂಲ ಆಗಬೇಕು. ಅದಕ್ಕಾಗಿ 3,000 ರೂಪಾಯಿಂದ 3,200 ರೂಪಾಯಿ ಅಂತ ತೀರ್ಮಾನ ಮಾಡಿದ್ದೀವಿ. ರೈತರು ಇನ್ನೂ ಹಠ ಬಿಟ್ಟಿಲ್ಲ. ಅದಕ್ಕಾಗಿ ಚರ್ಚೆಗೆ, ಸಂವಾದಕ್ಕೆ ಕರೆದಿದ್ದಾರೆ, ಮುಖ್ಯಮಂತ್ರಿ ಕರೆದಿದ್ದಾರೆ. ಅವ್ರು ಬರೋಕ್ಕಾಗಿಲ್ಲ. ನೆನ್ನೆ HK ಪಾಟೀಲ್ ಅವರೇ ಬ್ರೇಕ್ನ ಸಮಯ, ಚಿಕ್ಕ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.